ಆನ್ವರ್ಡ್ ನಾವಿವತ್ತು ನೆಲನಲ್ಲಿಯ ಒಂದು ಕಷಾಯ ಅಥವಾ ಜ್ಯೂಸನ್ನು ಮಾಡಿ ನೋಡೋಣ. ಮೊದಲನೇದಾಗಿ ನೆಲನಲ್ಲಿಯನ್ನು ತಗೋಬೇಕು. ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕಿ ಕುಟ್ಟಾಣಿಯಲ್ಲಿ ಚೆನ್ನಾಗಿ ಕುಟ್ಕೋಬೇಕು. ತದನಂತರ ಒಂದು ಪಾತ್ರೆಗೆ 1 ಗ್ಲಾಸ್ ನೀರನ್ನು ಹಾಕಿ ಕುಟ್ಟಿರುವಂತಹ ಈ ಮಿಶ್ರಣವನ್ನು ಅದರ ನೀರಿಗೆ ಹಾಕಿ 1 ಲೋಟ ನೀರನ್ನು ಅರ್ಧ ಗ್ಲಾಸ್ ನೀರಾಗುವ ತನಕ ಚೆನ್ನಾಗಿ ಕುದಿಸ್ಬೇಕು. ಬೇಕು ಅಂದರೆ ಇದಕ್ಕೆ ಬೆಲ್ಲವನ್ನು ಕೂಡ ಆ್ಯಡ್ ಮಾಡ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಕಷಾಯವನ್ನು ಹಾಗೆ ಕುಡಿಯೋದ್ರಿಂದ ತುಂಬ ಬೆನಿಫಿಟ್ಸ್ ಇದೆ. ಈ ಕಷಾಯ ರೆಡಿ ಆಗೋ ತನಕ ಇದರಲ್ಲಿರೋ ಬೆನಿಫಿಟ್ಸ್ ನೋಡೋಣ ಬನ್ನಿ. ಈ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಅಸಿಡಿಟಿಗೆ ತುಂಬ ಒಳ್ಳೆಯದು. ಶುಗರ್ ತುಂಬ ಹೈ ಲೆವೆಲ್ ಹೋಗಿರೋರು ಈ ರೀತಿ ಕಷಾಯವನ್ನು ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಶುಗರ್ ಲೆವೆಲನ್ನು ಬೇಗ ಕಡಿಮೆ ಮಾಡ್ಬೋದು. ಮತ್ತು ಯಾವುದೇ ರೀತಿಯ ಗಾಯಗಳಾದಾಗ ಕೂಡ ಈ ಸೊಪ್ಪನ್ನು ಅರೆದು ಹಚ್ಚೋದ್ರಿಂದ ಗಾಯಗಳು ಬೇಗ ವಾಸಿಯಾಗುತ್ತೆ. ಇದರಲ್ಲಿ ಆ್ಯಂಟಿಬಯೋಟಿಕ್ ತುಂಬ ಯಥೇಚ್ಛವಾಗಿ ಇರುತ್ತೆ. ಮತ್ತು ಲಿವರ್ ತುಂಬ ಆರೋಗ್ಯವಾಗಿ ಇರೋ ಥರ ಇದು ನೋಡ್ಕೊಳ್ಳುತ್ತೆ. ಈ ಕಷಾಯವನ್ನು ಕುಡಿಯೋದ್ರಿಂದ ಸೈಡ್ ಎಫೆಕ್ಟ್ ಇರೋದಿಲ್ಲ. ಈ ನೆಲನಲ್ಲಿ ಮತ್ತು ತುಳಸಿಯನ್ನು ಸೇರಿಸಿ ಕಷಾಯ ಮಾಡೋದ್ರಿಂದ ಕೆಮ್ಮಿಗೆ ಉತ್ತಮವಾದ ರಾಮಬಾಣ ಅಂತಲೇ ಹೇಳ್ಬೋದು. ಈ ನೆಲನಲ್ಲಿಯ ಪೌಡರನ್ನು ಕೂಡ ಕೊಬ್ಬರಿ ಎಣ್ಣೆಗೆ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ತಲೆ ಉದುರೋದು ಮತ್ತು ತಲೆ ಹೊಟ್ಟು ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ ಇರೋ ಜ್ಯೂಸನ್ನು ನೀವುಗಳು ಕೂಡ ಮಾಡಿ ಕುಡೀರಿ, ಅದರ ಉಪಯೋಗನ ಪಡೀರಿ ಅಂತ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.